ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಯೂಟ್ಯೂಬ್ ಚಾನೆಲ್. RCB ವರ್ಸಸ್ GT ಗುರು ಕ್ವಾಲಿಫೈಯರ್ 1 ಫಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಸ್ವಾಗತ ಸುಸ್ವಾಗತ. ಗುರು ಲೆಕ್ಕದಲ್ಲಿ ನನಗೆ GT ಅವರೆಲ್ಲೋ ಚೇಸಲ್ಲಿ ಇದ್ದಾರೆ ಅಂತಾನೆ ಅನ್ನಿಸಿಲ್ಲ ಗುರು. ಇದೊಂಥರ ಕ್ವಾಲಿಫೈಯರ್ 1 ಸೈಡೆಡ್ ಮ್ಯಾಚ್ ಗುರು. RCB ಅವರು ಈ ಒಂದು ಮ್ಯಾಚ್ನ ಆರಾಮ್ಸಾಗಿ ಎಲ್ಲೂ ಸಹ ನಮ್ಮ GT ಅವ್ರು ಚೇಸ್ ಮಾಡ್ತಿದ್ದಾಗ ಯಾವ ಮೂಮೆಂಟಲ್ಲೂ ಸಹ ನನಗಂತೂ ಅವ್ರು ಚೇಸ್ ಮಾಡ್ತಾರೆ ಅಂತ ಅನ್ನಿಸ್ಲಿಲ್ಲ. ಯಾವಾಗ 254 ಆಯ್ತು ಅವರು ಸ್ಕೋರು ಗೊತ್ತಾಗೋಯ್ತು ಈ ಮ್ಯಾಚ್ನ ಆರಾಮ್ಸಾಗಿ RCBನ ಗೆಲ್ಲೋದು. 220 ಮೇಲೆ ನೋಡಿದ್ರೆ ಸಾಕು ಅಂತ ನಾನು ಲೈವ್ ಸ್ಟ್ರೀಮ್ ಸಹ ಮಾಡಿದ್ದೆ. ಫಸ್ಟ್ ಇನ್ನಿಂಗ್ಸ್ದು RCB ಬ್ಯಾಟಿಂಗ್ದು ಮಾತ್ರ ಅಷ್ಟು ಹೊಡೋರು ಸಾಕು ಗುರು, ಆರಾಮ್ಸಾಗಿ ಗೆಲ್ಬೋದು ಅಂತ. ನೋಡಿದ್ರೆ 254 ಮಾಡಿದಾಗ ಹೆಂಗೆ ಇದ್ರು ಟಾಪ್ ಆರ್ಡರ್ ಪ್ರೆಷರಿಗೆ ಒಳಗಾಗ್ತು, ಆರಾಮ್ಸಾಗಿ ಗೆದ್ರು ಗುರು. ಎಲ್ಲರೂ ಒಪಿನಿಯನ್ ಈ ಒಂದು ಸ್ಟೇಡಿಯಂ ಬಗ್ಗೆ ಏನಪ್ಪ ಇತ್ತು ಅಂದರೆ ಗುರು, ಚೇಸಿಂಗ್ ಈಸಿ ಇರುತ್ತೆ, ಚೇಸಿಂಗ್ ಮಾಡಿದ್ರೆ ಬೆನಿಫಿಟ್ ಹಂಗೆ ಹಿಂಗೆ ಅಂತ ಎಲ್ಲ ಇತ್ತು. ಬಟ್ ನೋಡಿ ಗುರು, ನಮ್ಮ GT ಅವರಿಗೆ 162ಗೆ ಆಲ್ ಔಟ್ ಆಗಿಬಿಡ್ತಾರೆ. ಸಖತ್ತಾಗಿತ್ತು ಅವರು ನಮ್ದು RCB ಬ್ಯಾಟಿಂಗು ಮತ್ತು ಬೌಲಿಂಗಲ್ಲಿ ಚೆನ್ನಾಗೆಲ್ಲ ಮಾಡಿದ್ರು. ಅದರಿಂದನೇ ಆರಾಮ್ಸಾಗಿ ಫೈನಲ್ಗೆ RCB ಅವರು ಡೈರೆಕ್ಟಾಗಿ ಎಂಟ್ರಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮ್ಯಾಚ್ GT ಅವರು ಯಾರ ಮೇಲೆ ಆಡ್ತಾರೆ ಅಂತ ನಾಳೆ ಗೊತ್ತಾಗತ್ತೆ. ಅದಾದ್ಮೇಲೆ ಕ್ವಾಲಿಫೈಯರ್ 2, ಅದಾದ್ಮೇಲೆ ಗುರು ಫೈನಲಲ್ಲಿ ನಮ್ಗೆ ಯಾರು ಸಿಗ್ತಾರೆ ಅಂತ ಗೊತ್ತಾಗತ್ತೆ. ಬಟ್ RCB ಅವರು ಇನ್ನೇನು ಡೈರೆಕ್ಟಾಗಿ ಅಹಮದಾಬಾದ್ಗೆ ಹೊಡ್ತಾರೆ ಗುರು. ಮುಗೀತು ಇಲ್ಲಿ ಸೀನು ಎಲ್ಲ ಅಂತ ಡೈರೆಕ್ಟ್ ಅಹಮದಾಬಾದ್ಗೆ ಹೊಡ್ತಾರೆ ಗುರು. ಈ ಒಂದು ಮ್ಯಾಚಲ್ಲಿ ನಮ್ಮ GT ಅವರು ಟಾಸ್ನ ಗೆದ್ದು ಚೇಸಿಂಗ್ನ ತಗೋತಾರೆ. ಯಾಕಂದ್ರೆ ಇವತ್ತು ಸ್ಟಾರ್ಟಿಂಗು ನಮ್ಮ ವೆಂಕಿ ಅಯ್ಯರ್ ಮತ್ತು ವಿರಾಟ್ ಕೊಹ್ಲಿ ಚೆನ್ನಾಗಿ ಬರೋದೇ ಗುರು. ಪಾರ್ಟ್ನರ್ಶಿಪ್ ವೆಂಕಟೇಶ್ ಅಯ್ಯರ್ ಅಂದರೆ ಸ್ಟಾರ್ಟಿಂಗ್ ಅವ್ರು ಒಬ್ಬರೇ ಒಂದು ಸ್ವಲ್ಪ ಅಟ್ಯಾಕಿಂಗ್ ಇಂಟೆಂಟಲ್ಲೇ ಆಡ್ತಿರ್ತಾರೆ. ವಿರಾಟ್ ಕೊಹ್ಲಿ ಅವರು ಸ್ವಲ್ಪ ಕೆಳಗಡೆನೇ ಆಡ್ತಿರ್ತಾರೆ. ನಾನು ವೆಂಕಟೇಶ್ ಅಯ್ಯರ್ ಅವರು ಕಗೀಸೋರ್ ಅಬಾಡ್ ಅವ್ರಿಗೆ ಹಿಂದೆ 6 ಹೊಡೆದಾಗ ಹೇಳಿದೆ, ಮುಂದೇನು ಸೇಮ್ ಅದೇ ಬಾಲೆ ಹಾಕ್ತಾರೆ. ಬೇಕಾದ್ರೆ ನಾನು ಲೈವ್ ಸ್ಟ್ರೀಮಲ್ಲಿ ಹೋಗಿ ಹೇಳಿದ್ದೀನಿ ನೋಡಿ, ಮುಂದೆ ನೆಕ್ಸ್ಟು ಸೇಮ್ ಗುಡ್ ಲೆಂತ್ ಬಾಲೆ ಹಾಕ್ತಾರೆ ಅಂತ. ಡೈರೆಕ್ಟಾಗಿ ಅದನ್ನ ಮೇಲೆ ಹೊಡಿಯೋಕ್ಕವರು ಗುರು ಆ ಕ್ಯಾಚ್ನ ಶುಭ್ಮನ್ ಗಿಲ್ ಅವ್ರು ಚೆನ್ನಾಗೇ ತೊಗೊಂಡ್ರು. ಆಮೇಲೆ ಗುರು ನಮ್ಮ ವಿರಾಟ್ ಕೊಹ್ಲಿ ಮತ್ತು ದೇವದತ್ ಪಡಿಕ್ಕಲ್ ನಡುವೆ ದೇವದತ್ ಪಡಿಕ್ಕಲ್ ಅವರು ಬಂದಿದ್ದ ತಕ್ಷಣ ಅಗ್ರೆಸಿವ್ ಇಂಟೆಂಟ್ನ ತಗೋತಾರೆ. ಸಿರಾಜ್ ಬೈ ಅವ್ರಿಗೆಲ್ಲ ಸರಿಯಾಗಿ ಹೊಡೆದು ಬಿಡ್ತಾರೆ. ಲೆಕ್ಕದಲ್ಲಿ ಪವರ್ ಪ್ಲೇಯಲ್ಲೇ 3 ಓವರ್ ಕಗಿಸೋ ಮತ್ತೆ ನಮ್ಮ ಮೊಹಮ್ಮದ್ ಸಿರಾಜ್ ಅವ್ರು ಮಾಡಿಬಿಡ್ತಿರು. ಬಟ್ ಶುಭ್ಮನ್ ಗಿಲ್ ಅವ್ರಿಗೆ ಇವತ್ತು ಅದನ್ನ ಮಾಡಿಸ್ಲಿಕ್ಕೆ ಆಗಲೇ ಇಲ್ಲ ಗುರು. ಏನಾಗ್ತಾ ಇದೆ ಅಂತ ಶುಭ್ಮನ್ ಗಿಲ್ ಅವ್ರಿಗೂ ಗೊತ್ತಾಗಿರಲ್ಲ. ಈ ಒಂದು ಸಿಚುವೇಶನಲ್ಲೇ ನನಗೆ ಈ ರೀತಿ ಆಗ್ಬೇಕಿತ್ತ ಗುರು. ಗೆದ್ಬಿಟ್ಟು ನೆಮ್ಮದಿಯಾಗಿ ಅಹಮದಾಬಾದ್ಗೆ ಹೋದ್ರೆ ನಾವು ಹೆಂಗೆ ಇದ್ರು ಗೆದ್ಕೋತಿದ್ವಿ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಿದ್ರೇನೋ, ಅಂದರೆ ಅವ್ರಿಗೆ ಈಸಿ ಆಗ್ತಿತ್ತು ಗುರು. ಬಟ್ ಯಾಕೆ ಗುರು, ಕ್ರಿಕೆಟ್ ಇದೆ ಫನ್ನಿ ಗೇಮ್, ಏನು ಬೇಕಾದ್ರೆ ಆಗ್ಬೋದು. ಲೆಕ್ಕದಲ್ಲಿ ವಿರಾಟ್ ಕೊಹ್ಲಿ ಅವರು ಆರಾಮ್ಸಾಗಿ ಹಾಫ್ ಸೆಂಚುರಿ ಮಾಡ್ಕೋತಾರೆ ಅಂತ ಎಲ್ಲ ಅಂದ್ಕೊಳ್ಳೋ ಅಷ್ಟರಲ್ಲಿ ಗುರು ಸೇಮ್ ಗುರು 34th ಮ್ಯಾಚ್ ಆಗಿತ್ತಲ್ಲ ಗುರು ಈ ಸತಿ IPL ಸೀಸನಲ್ಲಿ. ಜೇಸನ್ ಹೋಲ್ಡರ್ ಅವರಿಗೆ ಆಫ್ ಸೈಡ್ ಹಾಕಿರ್ತಾರೆ, ಅದನ್ನು ಹೊಡಿಯೋಕ್ಕೆ ಹೋಗಿ ಆಫ್ ಸ್ಟಂಪ್ ಎಗ್ರೋಗತ್ತೆ. ಸೇಮ್ ಅದೇ ಹಂಗೆ ಆಯಿತು, ಕೆಳಗಡೆ ವಿಕೆಟ್ ಹೋಯಿತು, ಆಫ್ ಸ್ಟಂಪ್ ಆರ್ತು, ಸೇಮ್ ಹಂಗೆ ಹೊಟ್ಟವರು. ಅದಾಗಿದ ತಕ್ಷಣ ನೆಕ್ಸ್ಟ್ ಬಾಲ್ ರಜತ್ ಪಟಿದಾರ್ ಅವರು ಸಿಂಗಲ್ ತಗೋತಾರೆ. ಅದಾದ ನಂತರ ಗುರು ದೇವದತ್ ಪಡಿಕ್ಕಲ್ ಅವರು ಹೆಚ್ಚಾಗಿ ಔಟ್ ಆಗ್ತಾರೆ. ಅದು ಏನಕ್ಕೆ ರಿವ್ಯೂ ತಗೊಂಡ್ರು ನನಗಂತೂ ಗೊತ್ತಿಲ್ಲ, ಕ್ಲಿಯರಾಗಿ 2 ಜನ ಕಾಣ್ತಾ ಇತ್ತು, ಸುಮ್ಮನೆ ತಗೊಂಡ್ರು ಅಂತ ಅನ್ಸುತ್ತೆ. ಅದಾದ್ಮೇಲೆ ಗುರು ಶುರು ಆಗೋದು ಅಸಲಿ ಆಟ. ರಜತ್ ಪಟಿದಾರು ಮತ್ತೆ ನಮ್ಮ ಕೃಣಾಲ್ ಪಾಂಡ್ಯ ಅವರು ಎಟ್ಟೆ ಟೈಮಿಂಗ್ ಕ್ರೀಸಿಗೆ ಬಂದಾಗ ಏನಾಗತ್ ಗುರು, ಎಡವಟ್ ಏನಾರು ಆಯ್ತಾ, ಒಂದೇ ಸತಿ ವಿಕೆಟ್ ಬಿದ್ದಿದ್ದು. ನಾನು ಆ ಕಾಮೆಂಟ್ ಸಹ ಮಾತಾಡ್ತಿದ್ದೆ ಗುರು, ವಿರಾಟ್ ಕೊಹ್ಲಿ ಅವರಿಗೆ ಕೊನೆ ತನಕ ಆಡಿ ಅಂತ ಹೇಳಿರ್ತಾರೆ, ಮಿಕ್ದವ್ರಿಗೆಲ್ಲ ನೀವು ಹೊಡಿತಾ ಇರಿ ನಾಯಿ ಹೊಡೆದಂಗೆ ಅಂತಾನೆ ಹೇಳಿರ್ತಾರೆ. ಅದೇ ಪ್ಲಾನ್ ಇರುತ್ತೆ RCB ಅವ್ರದ್ದು ಅಂತಾರ ಸಹ ನಾನು ಹೇಳಿದ್ದೆ. ಅದಾದ್ಮೇಲೆ ಗುರು ನಮ್ಮ ಕೃಣಾಲ್ ಪಾಂಡ್ಯ ನೋಡಿ ಗುರು 43 ರನ್ ಇವ್ರದ್ದು ಒಂಥರ ಗುರು ಕ್ಲಚ್ ಪ್ಲೇಯರ್ ಗುರು ಕೃಣಾಲ್ ಪಾಂಡ್ಯ. ಅಂತ ಸಿಚುವೇಶನ್ ಎಲ್ಲ ರನ್ನೇ ಬರ್ತಿರಲ್ಲ, ರಬಾಡ್ ಅವ್ರಿಗೆ ಹಿಂದೆ ಎಲ್ಲ 6 ಎಲ್ಲ ಹೊಡೆದು ಏನೇನೋ ಮಾಡ್ತಾರೆ ಗುರು ಕೃಣಾಲ್ ಪಾಂಡ್ಯ. ಆ ಲೆಕ್ಕದಲ್ಲಿ ಗುರು ಕುಸಾಗ್ರ ಅವ್ರದ್ದು ಆಗತ್ತಲ್ಲ ಗುರು ನೋ ಬಾಲು. ಅಲ್ಲಿಂದನೇ RCB ಕಡೆಗೆ ಇನ್ನೂ ಫೈಟ್ ಸ್ವಲ್ಪ ಜಾಸ್ತಿ ಆಗ್ಬಿಡತ್ತೆ. ಫಸ್ಟ್ ಓವರ್ ಬರೀ 4 ರನ್ ಕೊಟ್ಟಿರ್ತಾರೆ, ಆಮೇಲೆ ನಾಯಿ ಹೊಡೆದಂಗೆ ಹೊಡಿಸ್ಕೊಬಿಡ್ತಾರೆ ಅವರು. ಬಟ್ ಇವಾಗ ಶುಭ್ಮನ್ ಗಿಲ್ ಅವರು ನನಗೆ ವಾಷಿಂಗ್ಟನ್ ಸುಂದರ್ ಅವ್ರಿಗೆ ಏನಕ್ಕೆ ಬೌಲಿಂಗ್ ಕೊಡಲಿಲ್ಲ ಅಂತ ಗೊತ್ತಾಗಲಿಲ್ಲ. ವಾಷಿಂಗ್ಟನ್ ಸುಂದರ್ ಅವ್ರಿಗೆ ಬೌಲಿಂಗ್ ಕೊಡ್ಬೋದು ಇತ್ತಲ್ವಾ ಗುರು. ನಿಮ್ಗೆ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ. ಆಮೇಲೆ ಗುರು ರಜತ ಮಹೋತ್ಸವ ಸಖತ್ತಾಗಿ ನಡೀತು ಗುರು. 93 ರನ್ನು ಗುರು, 33 ಬಾಲಲ್ಲಿ 5 4 ಮತ್ತು 8 6. ಸ್ಟ್ರೈಕ್ ರೇಟ್ ನೋಡಿ ಗುರು 281.82. ಅರ್ಥ ಮಾಡ್ಕೊಳ್ಳಿ ಗುರು, ರಜತ್ ಪಡಿದಾರ್ ಯಾವ ರೇಂಜ್ ಆಡಿದ್ದಾರೆ. ಕಗೀಸರ್ ಅಬಾಡಾರಿಗೆ ಸರಿಯಾಗಿ ಹೊಡೆದ್ರು, ಮತ್ತೆ ಪ್ರಸಿದ್ಧ ಕೃಷ್ಣ ಅವರಿಗೆಲ್ಲ ಚೆನ್ನಾಗಿ ಹೊಡೆದ್ರು. 2 ಕ್ಯಾಚ್ನ ಮಿಸ್ ಆಗತ್ತೆ. ಆ ಜೋಸ್ ಪಟ್ಲರ್ ಆರಾಮ್ಸಾಗಿ ಕ್ಯಾಚ್ ತಗೋತಿರೋ ಗುರು. ಅದೇನಕ್ಕೆ ತಳಮಣಿಂದ ಬಂದ್ರು ಕ್ಯಾಚ್ ತಗೊಳಕ್ಕೆ ರಜತ್ ಪಡಿದಾರ್ದವರು, ನನಗಂತೂ ಅರ್ಥ ಆಗಲಿಲ್ಲ. ಆಮೇಲೆ ಇನ್ನೊಂದು ಕ್ಯಾಚ್ ಗುರು ಪ್ರಸಿದ್ಧ ಕೃಷ್ಣ ಅವ್ರ ಬೌಲಿಂಗಲ್ಲೇ ಕಗೀಸೋರ್ ಅಬಾಡ್ ಅವರು ಬಕೆಟ್ ಹ್ಯಾಂಡ್ಸ್ ಗುರು, ಅದು ಹೆಂಗ್ ಕೈಯಿಂದ ಮಿಸ್ ಆಯ್ತು ಗೊತ್ತಿಲ್ಲ. ಲೆಕ್ಕದಲ್ಲಿ ಇವತ್ತು ಒಂಥರ RCBಗೆ ಲಕ್ಕಿ ಇತ್ತು ಗುರು. ನಮ್ಮ
GT ಅವ್ರಿಗೆ ಲೆಕ್ಕಿರ್ಲಿಲ್ಲ. ಕೊನೆಯಲ್ಲಿ ಗುರು ನಮ್ಮ ಟೀಮ್ ಡೇವಿಡ್ ಅವರು ಏನು ಆಡಲ್ಲ ಗುರು, ಅವ್ರು ಸಿಂಗಲ್ ತಗೊಂಡಿರ್ತಾರೆ, ಆಮೇಲೆ ಮುಂದೆ ಹಾಕಿದ ಬಾಲ್ನ ಮಿಸ್ ಮಾಡ್ತಾರೆ ಗುರು. ಪ್ಲೇನ್ ಮಿಸ್ ಆಗುತ್ತೆ, ವಿಕೆಟ್ಗೆ ಬಾಲ್ ತಾಗತ್ತೆ. ಅದಾದ ನಂತರ ಗುರು ಜಿತೇಶ್ ಶರ್ಮಾ ಅವರು ಬರ್ತಾರಲ್ಲ ಗುರು, ಅವ್ರು ಚೆನ್ನಾಗಿ ಆಡ್ತಾರೆ. ಜಿತೇಶ್ ಶರ್ಮಾ 15 ರನ್ ಹೊಡಿತಾರೆ ಗುರು, 5 ಬಾಲ್ಗೆ 1 4 ಮತ್ತೆ 1 6 ಇಂದ. ಯಾರು ಜಿತೇಶ್ ಶರ್ಮಾ ಅವ್ರು ಸಹ ಚೆನ್ನಾಗಿ ಆಡ್ತಾರೆ. ಆಮೇಲೆ ಗುರು ಈ ಸರ್ತಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ರೊಮ್ಯಾನಿಯೋ ಶೆಫರ್ಡ್ ಅವ್ರು ಬರ್ತಾರೆ. ನನ್ನ ಪ್ರಕಾರ ಗುರು ಫೈನಲ್ ಅಲ್ಲಿ ರೊಮ್ಯಾನಿಯೋ ಶೆಫರ್ಡ್ ಅವರೇ ಆಡ್ತಾರೆ ಅಂತ ಅನ್ನಿಸ್ತಾ ಇದೆ. ನಿಮ್ಗೆ ಅನ್ನಿಸ್ತಾ ಇದೆ ಗುರು? ಅದನ್ನು ಸಹ ನೀವು ಕಾಮೆಂಟ್ ಹೊಡಿರಿ ಗುರು. ಇವತ್ತು ಸ್ಟಾರ್ಟಿಂಗ್ ಗುರು ಫಸ್ಟ್ ಓವರ್ನ ಜೇಕಬ್ ಡಫಿ ಅವ್ರಿಗೆ ಕೊಡ್ತಾರೆ. ಜೇಕಬ್ ಡಫಿ ಅವ್ರು ಫಸ್ಟ್ ಓವರ್ ಚೆನ್ನಾಗಿ ಹೊಡಿಸ್ಕೋತಾರೆ ಗುರು, ಸ್ವಲ್ಪ ಅದೇ ಕಂಟ್ರೋಲ್ ಮಾಡಲ್ಲ. ನಮ್ಮ ಸಾಯಿ ಸುದರ್ಶನ್ ಅವ್ರು ಚೆನ್ನಾಗಿ ಹೊಡಿತಾರೆ. ಮತ್ತೆ ಆಮೇಲೆ ಗುರು ನಮ್ಮ ಭುವನೇಶ್ವರ್ ಕುಮಾರ್ ಅವ್ರು ಓವರ್ ಕಂಟ್ರೋಲ್ ಮಾಡ್ತಾರೆ. ಆಮೇಲೆ ನೆಕ್ಸ್ಟ್ ಓವರ್ ಗುರು ಪಾಪ ಸಾಯಿ ಸುದರ್ಶನ್ ಅವ್ರು 4 ಹೊಡೆದಿರ್ತಾರೆ, ಅದು ಕೈಯಿಂದ ಬ್ಯಾಟ್ ಮಿಸ್ ಆಗಿ ಕಟ್ ಶಾಟ್ ಇಂದು ವಿಕೆಟ್ಗೆ ಹೋಗುತ್ತೆ. ಅಲ್ಲೇ ಅವ್ರು ಹೋಗ್ತಿದ್ದಂಗೆ ಗುರು ನಮ್ಮ ಶುಭ್ಮನ್ ಗಿಲ್ ಅವರು ಬೇಗನೆ ಔಟ್ ಆಗ್ಬಿಡ್ತಾರೆ. ಆಮೇಲೆ ಗುರು ನಮ್ದು ಜೋಶ್ ದ ಬಾಸ್ ಅವರು ಒಳ್ಳೆ ಅಗ್ರೆಸಿವ್ ಇಂಟೆಂಟ್, ಇವ್ರೇನಾದ್ರು ಇದ್ರೆ ಮ್ಯಾಚ್ ಇನ್ನೂ ಏನು ಬೇಗ ಫಿನಿಶ್ ಮಾಡ್ತಾರೆ ಅನ್ನೋ ರೇಂಜ್ಗೆಲ್ಲ ಇಂಟೆಂಟಲ್ಲಿ ಆಡ್ತಿದ್ರು. ಬಟ್ ಅವ್ರದ್ದು ವಿಕೆಟ್ ಹೋಯ್ತಿದ ತಕ್ಷಣ ನಮ್ಮ ಜೇಸನ್ ಹೋಲ್ಡರ್ ಅವ್ರದ್ದು ವಿಕೆಟ್ ಹೋಗ್ತಿದ್ದ ತಕ್ಷಣ ಗುರು ನೆಕ್ಸ್ಟ್ ನಮ್ಮ ನಿಶಾಂತ್ ಸಿಂಧು ಅವ್ರದ್ದು ಕಾಟನ್ ಬಾಲ್ ಗುರು, ರಫೀಕ್ ಸಲಾಂ ಫಸ್ಟ್ ಬಾಲೇ ಅವ್ರದ್ದು ಸಕದ ಕ್ಯಾಚ್ನ ಹಿಡಿತಾರೆ. ಅದಾಗ್ತಿದ್ದಂಗೆ ಗುರು ನಮ್ಮ ವಾಷಿಂಗ್ಟನ್ ಸುಂದರ್ ಅವರು ಬೇಗನೆ ಔಟ್ ಆಗ್ತಾರೆ. ಅದಾದ ನಂತರ ಗುರು ನಮ್ಮ ಜೇಸನ್ ಹೋಲ್ಡರ್ ಅವರು ರಫೀಕ್ ಸಲಾಂ ತರ ಅವ್ರ ಬೌಲಿಂಗ್ ಅಲ್ಲಿ ಔಟ್ ಆಗ್ಬಿಡ್ತಾರೆ. 2 ಬಾಲ್ ಡಾಟ್ ಆಗುತ್ತೆ, 1 ಬಾಲ್ ಕೆಳಗಡೆ ಹೋಗುತ್ತೆ, ಸ್ವಲ್ಪ ಇನ್ನೊಂದು ಬಾಲ್ ಡಾಟ್ ಆಗುತ್ತೆ, ಇನ್ನೊಂದು ಬಾಲ್ ಒಂಚೂರು ಸೈಡ್ ಬರ್ತಾರೆ, ಶಾರ್ಟ್ ಆಗ್ತಾರೆ, ಸ್ಟಿಕ್ಕರಿಗೆ ಹಾಕಿ ಜೋಶ್ ಹೇಜಲ್ವುಡ್ ಅವರು ಆ ಕ್ಯಾಚ್ನ ಚೆನ್ನಾಗಿ ತಗೋತಾರೆ ಗುರು. ಆಮೇಲೆ ನಮ್ಮ ವಾಷಿಂಗ್ಟನ್ ಸುಂದರ್ ಅವರು ಬೇಗನೆ ಔಟ್ ಆಗ್ತಾರೆ ಗುರು. ಕೊನೆಯಲ್ಲಿ ಆಡಿದೆ ನಮ್ಮ ರಾಹುಲ್ ತೆವಾಟಿ ಅವರು 68 ರನ್ ಹೊಡಿತಾರೆ 43 ಬಾಲ್ಗೆ. ಇವ್ರದ್ದು ಒಂದು ಸಪ್ಪನೆ ಟೈಮ್ ಅಲ್ಲಿ ಗುರು 14 ಬಾಲ್ಗೆ 7 ರನ್ ಏನೋ ಹೊಡೆದಿದ್ರು. ಆಮೇಲೆ ಒಂಥರ ಇನ್ನಿಂಗ್ಸ್ ಬಂತು, ಬಟ್ ಇದರಿಂದ ನೆಟ್ ರನ್ ರೇಟ್ಗೂ ಏನೂ ಎಫೆಕ್ಟ್ ಆಗಲ್ಲ. ರಾಹುಲ್ ತೆವಾಟಿ ಅವ್ರು ನಾವೊಂದು ಮ್ಯಾನೇಜ್ಮೆಂಟ್ಗೆ ಕಾನ್ಫಿಡೆಂಟ್ ಕೊಟ್ಟಂಗೆ ಆಗುತ್ತೆ. ಆಮೇಲೆ ರಶೀದ್ ಖಾನ್ ಅವರು ಜೇಕಬ್ ಡಫಿ ಅವ್ರ ಬೌಲಿಂಗ್ ಅಲ್ಲಿ ಔಟ್ ಆಗ್ತಾರೆ. ಜಿತೇಶ್ ಶರ್ಮಾ ಅವ್ರು ಕ್ಯಾಚ್ ತಗೋತಾರೆ ಗುರು. ಆಮೇಲೆ ಗಗೀಶ್ವರ್ ಅಬಾಡ್ ಅವರು ಕೃಣಾಲ್ ಪಾಂಡ್ಯ ಅವ್ರಿಗೆ 4 ಎಲ್ಲ ಚೆನ್ನಾಗಿ ಹೊಡಿತಾರೆ ಗುರು, ಬಟ್ ಇನ್ನೊಂದು ಶಾರ್ಟ್ ಬಾಲ್ಗೆ ಔಟ್ ಆಗ್ತಾರೆ. ವಿರಾಟ್ ಕೊಹ್ಲಿ ಅವರು ಆ ಒಂದು ಕ್ಯಾಚ್ನ ಚೆನ್ನಾಗಿ ತಗೋತಾರೆ. ಮೊಹಮ್ಮದ್ ಸಿರಾಜ್ ಮತ್ತೆ ರಾಹುಲ್ ತೆವಾಟಿಯಾ ಅವ್ರ ಲೆಕ್ಕದಲ್ಲಿ ರಾಹುಲ್ ತೆವಾಟಿ ಅವ್ರು ಹೊಡಿತಿದ್ರು, ಇವರು ಒಂಥರ ಸಿಂಗಲ್ ಆಗಿ ಆರಾಮ್ಸಾಗಿ ಆಡ್ತಾ ಇದ್ರು ಲೆಕ್ಕದಲ್ಲಿ. ಅಂದರೆ ಇವರಿಗೆ 1 ಬಾಲ್ ಕೊಡ್ತಿದ್ರು. ರಾಹುಲ್ ತೆವಾಟಿ ಅವರು ಭುವನೇಶ್ವರ್ ಕುಮಾರ್ ಅವ್ರ ಬೌಲಿಂಗ್ ಅಲ್ಲಿ ಔಟ್ ಆಗ್ತಿದ್ದ ತಕ್ಷಣ ಅವರು ರಜತ್ ಪಟಿದಾರ್ ಅವರ ಒಂದು ಕ್ಯಾಚ್ನ ತಗೋತಾರೆ. ಅದಾಗಿದ ತಕ್ಷಣ ಗುರು ನಮ್ಮ ಪ್ರಸಿದ್ಧ ಕೃಷ್ಣ ಅವ್ರ ಭುವನೇಶ್ವರ್ ಕುಮಾರ್ ಅವ್ರಿಗೆ 1 4 ಎಲ್ಲ ಸಗದಾಗಿ ಹೊಡಿತಾರೆ. ಕೃಣಾಲ್ ಪಾಂಡ್ಯ ಅವ್ರ ಬೌಲಿಂಗ್ ಅಲ್ಲಿ ಗುರು ನಮ್ಮ ಮೊಹಮ್ಮದ್ ಸಿರಾಜ್ ಅವರು ಮೇಲ್ ಹೊಡಿತಾರೆ ಗುರು. ಆ ಒಂದು ಕ್ಯಾಚ್ನ ಅದ್ದೂರಿಯಾಗಿ ತಗೊಂಡು ಸಗದ ಕ್ಯಾಚ್ ತಗೋತಾರೆ ಗುರು. ಟೀಮ್ ಡೇವಿಡ್ ಮ್ಯಾಚ್ನ ಫಿನಿಶ್ ಮಾಡ್ತಾರೆ. ನೆಕ್ಸ್ಟ್ RCB ಫೈನಲ್ ಆಡ್ತಾರೆ. ನೆಕ್ಸ್ಟ್ ಗುರು ನಾಳೆ ಎಲಿಮಿನೇಟರ್ ಅಲ್ಲಿ ಏನಾಗುತ್ತೆ ನೋಡ್ಬೇಕು, ಆಮೇಲೆ ಕ್ವಾಲಿಫೈರ್ 2 ಅಲ್ಲಿ ಏನಾಗುತ್ತೆ ಅಂತ ನೋಡಬೇಕು. RCB ಜೊತೆ ನಿಮ್ಗೆ ಯಾರು ಫೈನಲ್ ಬರಬೇಕು ಅಂತ ಆಸೆ ಇದೆ ಹೊಡಿರಿ, ಕಾಮೆಂಟು ಮಾಡ್ರಿ, ಲೈಕು. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಜೈ ಹಿಂದ್, ವಂದೇ ಮಾತರಂ.